ಇವತ್ತು ಲಿಂಗಾಯತ ಮಠಾಧಿಪತಿಗಳ ಒಂದು ಸಭೆ ಇತ್ತು. ಈ ಲಿಂಗಾಯತ ಮಠಾಧಿಪತಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಗದಗಿನ ಸಿದ್ದರಾಮ ಸ್ವಾಮಿಗಳು ಮತ್ತೆ ಈ ನಾಡಿನ ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಸೇರಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. 6 ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಅನುಭವ ಮಂಟಪದ ಕಲ್ಪನೆ, ಮತ್ತೆ ಅಂತಾರಾಷ್ಟ್ರೀಯ ಬಸವ ವಿಶ್ವವಿದ್ಯಾನಿಲಯ, ಹೀಗೆ ಮತ್ತೆ ಶರಣಧಾಮ, ಶರಣರ ವಚನ ಚಳುವಳಿ, ಇವಕ್ಕೆಲ್ಲ ಅಭಿವೃದ್ಧಿ ಪ್ರಾಧಿಕಾರಗಳನ್ನ ಮಾಡಿ ರಾಜ್ಯದಲ್ಲಿ ಏನಿವತ್ತು ಬಸವ ಜಯಂತಿ ದಿನ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ, ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಿರಿ. ಇದೆಲ್ಲದರ ಫಲವಾಗಿ ಈ ನಾಡಿಗೆ ಒಳ್ಳೆಯ ಹೆಸರಾಗಿದೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಅನುದಾನವನ್ನು ಒದಗಿಸ್ಕೊಡಿ ಅಂತ ಎಲ್ಲ ಮಠಾಧೀಶರುಗಳೆಲ್ಲ ಸೇರಿದ್ರು. ನಾವು ಸಹ ಅದರಲ್ಲಿ ಭಾಗಿಯಾಗಿದ್ವಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಿ ಹಂತ ಹಂತವಾಗಿ ನಾವು ಈ ಕಾರ್ಯವನ್ನು ಚಾಲನೆಗೊಳಿಸ್ತೇವೆ. ಕೂಡಲ ಸಂಗಮ, ಬಸವ ಕಲ್ಯಾಣ ಮತ್ತು ಪ್ರಜಾಪ್ರಭುತ್ವ ಹಿಂದಿನ ಏನು ಅನುಭವ ಮಂಟಪ ಇತ್ತು ಅದ್ರ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ ಅಂತೇಳಿ ಆ ಎಲ್ಲ 6 ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೀವಿ ಅಂತ ನಮಗೆ ವಿಶ್ವಾಸ ಕೊಟ್ಟಿದೆ. ಈಗ ಜಾತಿ ಗಣತಿ ಜಾರಿ ಬಗ್ಗೆ ಪರವಾಗಿ ಚರ್ಚೆ ಆಗ್ತಾ ಇದೆ. ಸೊ ತಮ್ಮಲ್ಲಿ ಏನು? ನಮಗೆ ಈ ಜಾತಿ ಗಣತಿ ಆಗಲೇಬೇಕು. ಯಾಕೆ ಅಂತಂದರೆ ಸಾಮಾಜಿಕ ನ್ಯಾಯ ಸಿಗಬೇಕಲ್ವಾ. ಗ್ರಾಮ ಪಂಚಾಯತಿ ಮೆಂಬರ್ ಆಗದೆ ಇರ್ತಕ್ಕಂಥ ಸಮೂಹ ಇದೆಯಲ್ವಾ, ಅವರಿಗೆ ಸಾಮಾಜಿಕ ರಾಜಕೀಯ ನ್ಯಾಯ ಸಿಗಬೇಕಲ್ವಾ. ಹಾಗಾಗಿ ಉಳ್ಳವರ ಕೈಯಲ್ಲಿ, ಬಲಿಷ್ಠರ ಕೈಯಲ್ಲಿ ಆಡಳಿತ ಸಿಕ್ಕಾಕೊಂಡ್ಬಿಟ್ರೆ ಭಾಳ ಕಷ್ಟ ಅಲ್ವ. ಹಾಗಾಗಿ ಜಾತಿ ಜನಗಣತಿ ಆಗಲೇಬೇಕು. ಯಾಕೆ ಅಂತಂದರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಆಶಯ. ಸಿಎಂ ಏನಾದ್ರು ಮನವಿ ಮಾಡಿದ್ರೆ ಈ ವಿಚಾರವಾಗಿ? ಸಿಎಂ ಈಗಾಗಲೇ ನಾವು ಮನವಿ ಮಾಡಿದ್ದೀವಿ ಸರ್, ಜಾತಿ ಜನಗಣತಿ ಶೀಘ್ರದಲ್ಲೇ ಆಗಲಿ. ಯಾಕೆ ಅಂತಂದರೆ ಅತ್ಯಂತ ಕಟ್ಟ ಕಡೆಯ ಮನುಷ್ಯರಿಗೂ ಸಹ ರಾಜಕೀಯ ಹಕ್ಕು ಮತ್ತು ಅಧಿಕಾರಗಳು ಸಿಗಬೇಕಲ್ಲ, ಆ ನಿಟ್ಟಿನಲ್ಲಿ ಬೇಗನೆ ಮಾಡಿ ಅಂತ ಹೇಳಿ. ಈಗ ದಲಿತ ಸಿಎಂ ಆಗಬೇಕು ಅಂತ ಚರ್ಚೆ ಆಗ್ತಾ ಇದೆ. ಖಂಡಿತವಾಗ್ಲೂ ದಲಿತ ಸಿಎಂ ಆಗಲೇಬೇಕು ಸರ್. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಶೋಷಿತ ಸಮುದಾಯ ಮುಖ್ಯಮಂತ್ರಿ ಹುದ್ದೆಗೆ ಹೋಗಿಲ್ಲ ಅಂದರೆ ಇದಕ್ಕಿಂತಲೂ ಹೀನಾಯ ಸ್ಥಿತಿ ಬೇರೆ ಯಾವುದಿಲ್ಲ ಸರ್. ಹಾಗಾಗಿ ದಲಿತ ಮುಖ್ಯಮಂತ್ರಿ ಖಂಡಿತವಾಗ್ಲೂ ಈ ಸರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಇದೆ ಸರ್. ಯಾರು ಆಗಬೇಕು ಅಂತ? ಯಾರು ಆಗಲಿ ಸರ್, ಶೋಷಿತ ಸಮುದಾಯ ಯಾರಾದರೂ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು ನಮ್ಮ ಆಗ್ರಹ. ಎಡಬಲ ಅಂತ ಅದ್ರೂ ಕೂಡ ಏನಿಲ್ಲ, ಪರಿಶಿಷ್ಟ ಜಾತಿಯವರು ಯಾರಾದರೂ ಸರಿ ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಮ್ಮ ಉದ್ದೇಶ ಸರ್. ಥ್ಯಾಂಕ್ ಯು, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.